12 ಗಂಟೆ ಕಾಲ ತನಕ ಬರ್ತದೆ. ನೀರನ್ನು ಪೂರ್ಣ ಚೆನ್ನಾಗಿ ಕುದಿಸಿದರೆ 24 ಗಂಟೆ ತನಕ ಪೂರ್ವ ಸ್ಥಿತಿಗೆ ಬಂತು ಅಂದರೆ ಅದು ಮತ್ತೆ ಇದಾಗ್ತದೆ. 24 ಗಂಟೆ ತನಕ ಆ ಕುದ್ದ ನೀರನ್ನು ನೀವು ಇಟ್ಕೊಳ್ಬೋದು. ಆಮೇಲೆ ಅದು ಕೂಡ ಬರಲ್ಲ. ಹೀಗೆ ನೀರನ್ನು ಸೋಸೋದು ವಿಧಿ. ಒಂದು ಹನಿ ನೀರು ಈಗ ನಿಮಗೆ ಇದು ನೋಡ್ರಿ, ಈ ಥರ ನೀರು ಸೋಸ್ಬೇಕು. ನೀವು ಇವತ್ತೇ ನೀರು ತಂದು ಇಟ್ಕೊಂಡಿದ್ರಿ, ನಾಳೆ ಈ ರೀತಿ ಸೋಸಿ ಆ ನೀರನ್ನು ತೊಗೊಂಡೋಗಿ ಮತ್ತು ಅದ್ರಾಗ ಈ ಥರ ಸೋಸಿದ ಬಕೆಟಾಗಿ ಇಟ್ಕೊಂಡ್ರಲ್ಲ, ಅಷ್ಟೇ ಒಂದು ತಮ್ಗೆ ನೀರನ್ನು ತೊಗೊಂಡೋಗಿ ಬಾವಿಗೆ ಎಲ್ಲಿಂದ ತಂದಿರ, ಯಾವ ಬಾವಿಯಿಂದ ತಂದಿರ, ಯಾವ ಜಲಾಶಯದಿಂದ, ಬಾವಿ ಆಗ್ಬೋದು, ಕೆರೆ ಆಗ್ಬೋದು, ಹಳ್ಳ ಆಗ್ಬೋದು, ನದಿ ಆಗ್ಬೋದು, ಜಲದ ನೀರು ಆಗ್ಬೋದು, ಜರಿ ನೀರು ಅಂತಾರಲ್ಲ, ಅಲ್ಲಲ್ಲಿ ಎಲ್ಲಿಂದ ತಂದಿರ ಅಲ್ಲಿಗೆ ಅದನ್ನು ಬಿಡಬೇಕು. ಮಳೆ ನೀರಿಂದ ಏನು ಮಾಡೋದು? ಮಳೆ ನೀರನ್ನು ಅದಕ್ಕೆ ಬಿಡೋದು. ಯಾವುದು ನಿಮ್ಮ ನೀರು ಟ್ಯಾಂಕ್ ಏನಿದೆಯಲ್ಲ ಅದಕ್ಕೇನೆ ನೀರು ಸಂಗ್ರಹ ಯಾವುದಕ್ಕಾಗಿದೆ, ಅದು ಮಳೆ ಬಂದಾಗ ಇನ್ನು ಅದನ್ನು ನೀವು ಇದು ಮಾಡಬೇಕಂದ್ರೆ ಮಳೆ ನೀರಿನ ಜೊತೆಗೆ ಅದರ ಜೊತೆಗೆ ಹರಿದು ಬಿಡ್ಬೋದು. ಅದರಾಗೆ ಅದನ್ನು ವಿಧಿಪೂರ್ವಕ ಮಾಡಿಕೊಂಡ್ರೆ ಜೀವ ಉತ್ಪನ್ನ ಆಗಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಸರಿನಾ? ಈ ರೀತಿ ಮಾಡಿದಾಗ ಮಾತ್ರ ನಿಮಗೆ ಶ್ರಾವಕರದು ಕುಲಾಚಾರ ಪಾಲನೆ ಆಗ್ತದೆ. ದೊಡ್ಡ ದೊಡ್ಡ ಮಾತಾಡಿಬಿಟ್ರಿ ನಾವು ಶ್ರಾವಕ ಶಿರೋಮಣಿ, ನಾವು ಅಂಥವ್ರು ಇರ್ತಾರೆ, ಎಲ್ಲ ಡ್ರಾಮಾ, ಯಾವ ಧರ್ಮ ಇಲ್ಲ ಇಲ್ಲಿ, ಕರ್ಮನೇ ಅಲ್ಲ. ದೊಡ್ಡ ದೊಡ್ಡ ಹೇಳ್ಕೊಂತ ತಿರುಗಿಬಿಟ್ರೆ ಧರ್ಮ ಆಗ್ತದ? ಕುಲಾಚಾರನೂ ನೀವು ಪಾಲನೆ ಮಾಡ್ತಾ ಇಲ್ಲ. ಇದು ಬುಂದೇಲಖಂಡದಾಗೆ ಒಬ್ಬ ಬಾಲಕ ನೀರು ಸೋಸೋದು ನೋಡಿ 8, 9, 10 ವರ್ಷದವನ್ನ ಆಚಾರ್ಯ ಭಗವಂತರು ಫಸ್ಟು 75ರಲ್ಲಿ ಬುಂದೇಲಖಂಡಕ್ಕೆ ಪ್ರವೇಶ ಆದರು. ಕೊನೆಗೆ ಇಲ್ಲಿ ನವಂಬರು ಡಿಸೆಂಬರ್ದಾಗ ಅದನ್ನು ನೋಡಿ ಆ ಬಾಲಕ ನೀರು ಸೋಸೋದು ನೋಡಿ ಇಲ್ಲೀಗ ಧರ್ಮ ಜೀವಂತವಾಗಿದೆ ಅಂತ ಹೇಳಿದ್ರಂತ ಆಚರಿಸ್ತೀರಿ. ಧರ್ಮನೂ ಸತ್ತೋಗಿರ್ತದೆ. ನೀವು ದೊಡ್ಡ ದೊಡ್ಡ ಇದನ್ನು ಮಾಡ್ರಿ, ಬಿರುದಾವಳಿ ಬರೆದಿಟ್ಕೊಡ್ರಿ, ತಮ್ಮನ್ನೇ ತಾವು ಬೆನ್ನು ತಟ್ಕೊಂಡು ನಾವು ಧರ್ಮಾತ್ಮರು, ನಾವು ಅಂಥವ್ರು ಇಂಥವ್ರು, ಯಾವಂಥವ್ರು ಇಲ್ಲ ಇಲ್ಲಿ. ಆದರೆ ಇದರದ್ದು ಫಲ ಏನಾಗ್ತದೆ ಅಂದರೆ ನೀರನ್ನು ಸೋಸಿದ್ದು ಇದರ ನಿಮಗೀಗ ಮತ್ತೆ ಹೇಳಂತಾರೆ. ಕೈ ಮುಗಿತೀರಾ? ಮಂಗಲಂ ಭಗವಾನ ವೀರೋ, ಮಂಗಲಂ ಗೌತಮೋ ಗಣೇ, ಮಂಗಲಂ ಕುಂದ ಕುಂದಾರ್ಯೋ, ಜೈನ ಧರ್ಮೋಸ್ತು ಮಂಗಲಂ, अहिंसा परमो धर्म की, देवादिदेव श्री ऋषभदेव भगवान की, देवादिदेव श्री अनंतनाथ भगवान की, देवादिदेव श्री शांतिनाथ भगवान की, देवादिदेव मनुष्योरथनाथ भगवान की, देवादिदेव महावीर भगवान की, आचार्य गुरुवर कुंद कुंद भगवान की, परम पूज संत शिरोमणि आचार्य भगवान विद्यासागर जी महाराज की, परम पूज्य मुनि श्री नियम सागर जी महाराज की जय, परम पूज्य विद्यासागर मुनि महाराज की जय, आज के आनंद की जय. ಇದೇ ರೀತಿ ನೀರು ಸೋಸಿ ಉಜ್ಜಯಿನಿ ನಗರದಾಗ ಒಬ್ಬರು ಜಿಂದತ್ತ ಅಂತ ಸಾಹುಕಾರರು ಇದ್ದರು. ಅವರ ಪುತ್ರ ವಧು ಅಂದ್ರೆ ಗೊತ್ತಾಯ್ತಾ, ಸೊಸೆ. ಅವರಿಗೆ ಬಾವಿ ಕಟ್ಟೆಗೆ ಹೋದರು. ಆ ಕಟ್ಟೆ ಮೇಲೇನು ಕಟ್ಟೆನೂ ಇರ್ತದೆ, ಇದೇನು ಬೇಕಂತಿಲ್ಲ. ಕಟ್ಟೆ ಮೇಲೆ ಇಟ್ಕೊಂಡು ನೀವು ಕೆಳಗೆ ಏನಾರು ಒಂದು ಸಣ್ಣದು ಮಣಿ ಇಟ್ಕೊಂಡು ನೀವು ಸೋಸ್ಕೊಳ್ಬೋದು. ನೀರು ಸೇತುವೆ ಈ ರೀತಿ ತಗೊಳ್ಬೋದು.
ಸೋಸಿ ಯಾರು ಏನು ಮಾಡಿದ್ರು, ಒಂದು ಪಾತ್ರೆಯಲ್ಲಿ ಸ್ವಲ್ಪ ಇದೆ ಒಂದು ತಂಬಿಗೆ, ಒಂದು ಬಿಂದಿಗೆ ನೀರಿನ ಜೀವಾಣಿಯನ್ನು ಅಲ್ಲಿ ಇಟ್ಟು ಹೋಗಿದ್ರು. ಎಲ್ಲಿ? ಆ ಕಟ್ಟೆ ಮೇಲೆ ಒಂದು ಪಾತ್ರೆಯಲ್ಲಿ ಇಟ್ಟು ಹೋಗಿದ್ರು. ಇನ್ನೊಂದು ಸರಿ ಬಂದಾಗ ಅದನ್ನು ವಿಧಿಪೂರ್ವಕ ಈಗೇನು ಬಿಟ್ರಲ್ಲ, ಈ ರೀತಿಯಾಗಿ ಅದೇ ಬಾವಿಯಲ್ಲಿ ಅದೇ ಜಲಾಶಯದಲ್ಲಿ ಬಿಡಬೇಕು ಅಂತ. ಅದರ ಮಧ್ಯದಾಗ ಆ ಜಿಂದತ್ತು ಸಾಹುಕಾರ ಸೊಸೆ ಬಂದವರು ಖಾಲಿ ನೋಡಬೇಕಿತ್ತು, ನೋಡಲ್ಲ, ಪ್ರಮಾದವಶ ಖಾಲಿ ಪಾತ್ರೆ ಅಂದರು, ಹಿಂಗದನ್ನು ತಿರುಗಿದ್ರು. ಆವಾಗ ಅದಕ್ಕೆ ಅವ್ರಿಗೆ ಗೊತ್ತಾಯ್ತು ಇದರಲ್ಲಿ ಜೀವಾನೇ ಇಟ್ಟಿದ್ರು ಅಂತ. ಅವು ನೆಲದ ಮೇಲೆ ಬಿದ್ದು ಆ ಜೀವೆಲ್ಲ ಇದಾದವು. ಒಂದು ಹನಿ ನೀರಿನಲ್ಲಿ 36,450 ಜೀವಿಗಳಿದಾವಂತ ಒಂದ್ಸರಿ ವಿಜ್ಞಾನ ಅಂದಿತ್ತು. ಈಗ ಪುನಃ ಹೇಳ್ತಾ ಇದಾರ ಅನ್ಕೌಂಟೆಡ್ ಅಂತಂದ್ರು. ಏನಂದ್ರು ಅಂದರೆ ಎಣ್ಸಕ್ಕೆ ಬರಲ್ಲ. ಜೈನ ಧರ್ಮದಲ್ಲಿ ಬಹಳ ಅನಾದಿ ಕಾಲದಿಂದ ಹೇಳಿದರೆ ಒಂದು ಹನಿ ನೀರಿನಲ್ಲಿ ಅಸಂಖ್ಯಾತ ತ್ರಸ ಜೀವಿಗಳು ಇರ್ತಾವಂತೆ. ಅಂದರೆ ಜಲಕಾಯಿಕ ಜೀವಲ್ಲ, ಅದಂತೂ ಐತೆ, ತ್ರಸ ಜೀವಿಗಳು ಅದರಲ್ಲಿ ಇರ್ತಾವಂತೆ. ಆವಾಗ ಅವರಿಗೆ ತುಂಬ ಮನಸ್ಸಿಗೆ ನೋವು ಆಯ್ತು, ಆತ್ಮನಿಗೆ ಭಾಳ ನೋವು ಆಯ್ತು. ನಾ ಏನು ಪಾಪ ಮಾಡಿದೆ ಭಗವಂತ, ಇದು ನಾನೆಂದೂ ಕನಸಿನಾಗೂ ವಿಚಾರ ಮಾಡಿರಲಿಲ್ಲ, ಇಂಥ ಪಾಪ ಮಾಡ್ತೀನಿ ಅಂಥೇಳಿ ವಿಚಾರ ಮಾಡಿಕೊಂಡು ಆಚಾರ್ಯ ಭಗವಂತರ ಕಡೆ ಹೋದರು. ಆ ಕಾಲದಲ್ಲಿ ಆಚಾರ್ಯ ಭಗವಂತರ ಕಡೆ ಹೋಗಿ, ಆಚಾರ್ಯ ಭಗವಂತರೇ, ನಾನು ಬಹಳ ದೊಡ್ಡ ಅಪರಾಧ ಮಾಡಿದ್ದೀನಿ, ನನಗೆ 10 ಅವ್ರ ಮುಂದೆ ನನಗೆ ಪ್ರಾಯಶ್ಚಿತ್ತ ಕೊಡಿ ಅಂತ ಅಳಕತ್ತಿದ್ರು, ಇಷ್ಟು ದೊಡ್ಡ ಪಾಪ ಮಾಡಿದೆ ಅಂತ. ಅದಕ್ಕೆ ಆಚಾರ್ಯ ಭಗವಂತರು ಹೇಳಿದ್ರಂತೆ, ಹೇ ಪುತ್ರಿ, ನೀನು ಬಹಳ ಪಾಪ ಮಾಡಿದ್ದೆ, ಅಪರಾಧ ಆಯ್ತು, ಇದು ಬಹಳ ದೊಡ್ಡ ಪಾಪ ಆಗಿದೆ. ಇದರ ಪ್ರಾಯಶ್ಚಿತ್ತ ಯಾವಾಗ ಆಗ್ತದೆ ಅಂತ ಅಂದರೆ 84,000 ಜನ ಮುನಿಗಳಿಗೆ ಆಹಾರ ಕೊಟ್ಟಾಗ ನಿಂದು ಪ್ರಾಯಶ್ಚಿತ್ತ ಪೂರ್ಣ ಆಗ್ತದೆ ಅಂತ ಅಂದರು. ಎಷ್ಟು ಜನಿಗೆ? ಯಾವಾಗ ಕೊಡೋರು ನೀವು? ಎಷ್ಟು ಜನದ? ಈ ಜನದಾಗ 80 ಜನರಿಗೂ ಕೊಡಲ್ಲ, 84,000 ಜನಿಗೆ ಯಾವಾಗ ಕೊಡೋರು? ನಾವಂತೀವಿ ನಾವೇನು ಪಾಪ ಮಾಡೀವಿ, ದೇವ್ರು ಯಾಕೆ ನಮ್ಗೆ ಇಷ್ಟು ಕಷ್ಟ ಕೊಟ್ಟಾನ? ಮತ್ತು ತಮ್ಮ ಬೆನ್ನು ತಾವು ತಟ್ಕೊಳ್ಳೋಕೆ ಶುರು ಮಾಡ್ರು. ನಾವು ಧರ್ಮಾತ್ಮರು, ನಾವು ಧರ್ಮ ಮಾಡ್ತೀವಿ. ಏನು ಮಾಡ್ತೀರಿ? ದಿನ ಎಷ್ಟು ಬಕೆಟ್ ನೀರು ಉಪಯೋಗ ಮಾಡ್ತೀವಿ? ವಿಚಾರ ಮಾಡಿರ? ಮಂದಿರ ಬಾಗ್ಲ ನಲ್ಲಿಗೆ ಬಟ್ಟೆ ಕಟ್ಟಿಲ್ಲ, ಅದು ಕಟ್ಟಬಾರ್ದು, ಅಲ್ಲಿ ಇಡ್ಬೇಕು ಬಟ್ಟೆ. ಬಟ್ ಅದೇನೆ ಬಟ್ಟೆ ಇಟ್ಟು ಬಟ್ಟೆ ಇಡೋದು ಕಟ್ಟಂಗಿಲ್ಲ. ಅವು ಬೇಕಾದ್ರೆ ಕಟ್ಕೊಂಡು ಸೋಸ್ಕೊಳ್ಳಿ. ಎಲ್ಲಾಗಲಿ ನೀವು ನಲ್ಲಿಗೆ ಬಟ್ಟೆಯನ್ನ ನೀವು ಎಲ್ಲೂ ನಲ್ಲಿ ಕಟ್ಟಿಟ್ರೆ ಮತ್ತು ಮಹಾಪಾಪನೇ. ಆ ಕಟ್ರಿ ಬಿಟ್ರಿ ನಲ್ಲಿ ಬಂದ್ ಮಾಡಿದ್ರೆ ಒಣಗೋತು, ಜೀವೇನಾಯ್ತು. ಇನ್ನೊಂದು ಸರಿ ಸೋಸಿದಾಗ ಅದರ ಡೆಡ್ ಬಾಡಿ ಸೋಸ್ಕೊಂಡು ಬರೋದು. ಅಲ್ಲಿ ಇಟ್ಟಿರಿ ಬಟ್ಟೆನ, ಯಾರು ಬೇಕಾದ್ರೆ ಕಟ್ಕೊಳ್ಳಿ. ಅವ್ರು ಮಾಡೋದಿದ್ರೆ ಅವ್ರ ಕರ್ಮ ಇಲ್ಲಿರಲಿಲ್ಲ. ಕಟ್ಟಿಟ್ರೆ ಏನೂ ಧರ್ಮ ಆಗಲ್ಲ. ಅದಂತೂ ಆಗ ನೋಡಕ್ಕೆ ಹೋದ್ರೆ ಏನೂ ಆಗಲ್ಲ. ಅಲ್ಲಿ ಎಲ್ಲಿ ಬಿಡ್ತೀರಿ? ಅಲ್ಲಿ ಎಲ್ಲಿ ಬಿಡ್ತೀರಿ ಜೀವಿಗಳನ್ನು? ಒಂದೆರಡು ಆದರೂ ಕಟ್ಟದೇ ಇದ್ರೆ ಹತ್ಲ ಬಿದ್ದು ನಲ್ಲಿಲ್ಲಾರು ಹೋಗಿ ಏನಾರು ಬದುಕೊಳ್ಬೋದು. ಹಾಗೆ ತೊಳ್ಕೊಂಡು ಒಳಗೆ ಬರ್ತಾರಲ್ಲ, ಏನು ಮಾಡೋದು? ಅದಕ್ಕಾಗಿ ತೊಳ್ಕೊಳ್ರಿ. ಸೋಸಿ ಇಟ್ಟಿರ್ತಾರೆ. ಸೋಸಿ ಅದಕ್ಕೊಂದು ಇದನ್ನ ಅಲ್ಲಿ ಸೋಸಿ ಇದನ್ನ ಹಾಕಿ ಇಡ್ತಾರೆ. ಅದನ್ನ ಹಾಕೊಂಡು ಅದು ತೊಳ್ಕೊಂಡು ಬರ್ತಾರೆ. ಇಲ್ಲ ಆದರೆ ನಮಗೆ ವಿವೇಕ ಬೇಕು. ತಂದ್ರಾತು ಅಲ್ಲೇ ಏನು ಬೇಕಾದ್ರು ಮನೆಯಿಂದ ತಂದ್ರು ಅದೇನು ಧರ್ಮ ಅಂತೂ ಆಗಿಲ್ಲ. ಯಾಕೆಂದ್ರೆ ನೀವು ಈ ನೀರನ್ನ ನಲ್ಲಿ ನೀರು, ಬೋರ್ ನೀರು, ಇವು ಯಾವ ನೀರಾಗೂ ಆಗಲ್ಲ. ಈಗ ದಾವಣಗೆರೆಯಲ್ಲಿ ಇಷ್ಟೇ ಸಣ್ಣದು 9 ಇಂಚಿನ ಬೋರ್ನಾಗ ಎಷ್ಟೋ ಕಡೆ ಮಾಡಿದ್ದಾರೆ ಬಿಡ್ರಿ, ಬಹಳಷ್ಟು ಕಡೆ ಮಾಡಿದ್ದಾರೆ. ದಾವಣಗೆರೆ ಒಂದೇ ಅಲ್ಲ, ಉತ್ತರ ಪ್ರದೇಶದಾಗೆ, ಗುಡ್ಗಾಂವ್, ದಿಲ್ಲಿ, ಎಲ್ಲ ಕಡೆ, ರಾಜಸ್ಥಾನದಾಗೆ, ಮಧ್ಯಪ್ರದೇಶದಾಗೆ, ಎಲ್ಲ ಕಡೆ ನಾವು ಹೋದಾಗಲೇ ಭಾಳಷ್ಟು ಕಡೆ ಮಾಡಿರೋ. 9 ಇಂಚಿನ ಬೋರ್ ತೆಗ್ದಾರೆ, ಅದ್ರಾಗ 8 ಇಂಚಿನ ಕೇಸಿಂಗ್ ಹೋಗಿದೆ, 7 ಇಂಚಿನ ಬಕೆಟ್ ಹೋಗ್ತದೆ. ಈಗ ದಾವಣಗೆರೆ ಅದ್ರಾಗೆ ಉದ್ದ ಅದು ಅಷ್ಟೇ ಇಷ್ಟೇ ದೊಡ್ಡದು 7 ಇಂಚಿನ ಬಕೆಟು ಅಗಲ.
ಉದ್ದ ಇಷ್ಟಿದೆ, 13 ಲೀಟ್ರ್ ನೀರು ತುಂಬಿಕೆ ಬರ್ತಿತ್ತು. ಮೇಲೆ ಎತ್ತಕ್ಕೆ ನಿಮ್ಗೆ ಆಗಲ್ಲ ಅಂತಂದರೆ ಮೇಲೆ ಇಲ್ಲಿ ಮೋಟ್ರು ಹಾಕಿದ್ದಾರೆ. ಅದು ಏನು ಮೋಟ್ರ್ ನೀರನ್ನೇನು ಮೋಟ್ರ್ ಪಂಪಿಗೆ ಹಾಕಿ ಬರಲ್ಲ, ಅದು ಕೈಯಲ್ಲಿ ಜಗ್ಗ ಕೆಲಸವನ್ನು ಹಗ್ಗ ಮೊದಲೇ ರಾಟಿ ಇರ್ತಿತ್ತಲ್ಲ ಆ ರೀತಿ ಅದು ಸುತ್ತಕೊಡ್ತದೆ. ಸುತ್ಕೊಂತ ಎತ್ಕೊಂಡು ಮೇಲೆ ಬರ್ತದೆ. ಆಮೇಲೆ ಅದನ್ನು ಜೀವಾಣಿ ಬಿಡೋಕ್ಕೂ ಇಷ್ಟೇ ದೊಡ್ಡದೊಂದು ಕ್ಯಾನಿಗೆ ಇದೇ ಥರ ವಿಧಿಪೂರ್ವಕ ಮಾಡಿದ್ದಾರೆ. ಅದು ಸಣ್ಣದೊಂದು ಹಗ್ಗ ಹಾಕಿ ಅದು ಹೋಗಿ ಕೆಳಗೆ ಹೋಗಿ ಅದ್ರಾಗೆ 6 ಇಂಚು 5 ಇಂಚಿನ ಮಾಡಿದ್ದಾರೆ ಕ್ಯಾನು. ಅದು ಹೋಗಿ ಕೆಳಗೆ ಹೋಗಿ ನೀರಿಗೆ ಟಚ್ ಆದಕ್ಕೂ ಇದು ಬಿಡ್ತದೆ. ನೀರಿಗೆ ಟಚ್ ಆದಕ್ಕೂ ಆ ಹುಕ್ ಏನಾಗ್ತದೆ, ಕಳಿಸ್ತದೆ. ಹುಕ್ಕು ಕಳಿಸಿದಕ್ಕೂ ಅದು ತಿರುಗಿ ಅಲ್ಲೇ ನೀರನ್ನು ಆ ಜೀವಾಣಿಗಳನ್ನಲ್ಲೇ ಬಿಟ್ಟು ನಮಗೆ ಪಾಪದಿಂದ ಭಯ ಇಲ್ಲಲ್ರಿ, ಏನಿಲ್ಲ. ಪಾಪ ಕಾರ್ಯಗಳಿಂದ ನಾವು ಭಯಭೀತರಾಗಲ್ಲ. ಆವಾಗ ನಮ್ದು ಹೆಂಗೆ ಕಲ್ಯಾಣ ಆಗೋದು ವಿಚಾರ ಮಾಡಿರಿ. ನೀವು ಗೃಹಸ್ಥರಂತ ಅಂದರೆ ನಿಮ್ಮ ಗೃಹಸ್ಥ ಕಾರ್ಯನೂ ಕುಲಾಚಾರದಲ್ಲೇ ಬರ್ತದೆ. ಈಗಂತಾರೆ ಎಷ್ಟೋ ಜನ ಶ್ರಾವಕರು ಅನ್ನಕತ್ತಾರೆ, ಶ್ರಾವಿಕಿಯರು ಅನ್ನಕತ್ತಾರೆ, ಗೃಹಸ್ಥರು ಅನ್ನಕತ್ತಾರೆ. ಅವರು ಬಿಡ್ರಿ ಸಾಧುಗಳು ಸಾಧ್ವಿಯರು ಅಂತಾರೆ. ನಮಗೆ ನಲ್ಲಿ ನೀರು ನಡೀತದೆ, ನಮಗೆ ಬಿಸ್ಲರಿನೂ ನಡೀತದೆ. ನಡೀರಿ, ಧರ್ಮ ಎಲ್ಲಾತು. ನಾನು ಸಂಯಮಿ ಅಂದಕ್ಕೂ ಸಂಯಮ ಆಗಲ್ಲ, ನಾನು ಮುನಿ ಅಂದ್ರೆ ಮುನಿ ಆಗಲ್ಲ. 6 ಕಾಯಿ ಜೀವಿಗಳ ಹಿಂಸೆಯ ತ್ಯಾಗ ಆದಾಗ ನಾವು ಮಹಾರಥಿ ಆಗ್ತೀವಿ. ಇಲ್ಲಿ ಈ ಕಡೆ ಹಿಂಸೆಯ ತ್ಯಾಗದಿಂದ ಸಂಯಮ ಲಬ್ಧಿ ಸ್ಥಾನ ಮೇಲ್ ಬರ್ತದೆ. ಇಲ್ಲಿ ಶ್ರಾವಕರು ಅಂತ ಅಂದರೆ ಅವರು ರಸಹಿಂಸೆಯ ತ್ಯಾಗಿ ಆಗ್ತಾರೆ, 2 ಇಂದ್ರಿಯಿಂದ 5 ಪಂಚೇಂದ್ರಿಯ ತಕ್ಕ. ಮತ್ತು ಸ್ಥಾವರ ಹಿಂಸೆಯ ತ್ಯಾಗ ಇರಲ್ಲ, ಅದಕ್ಕೆ ಅವರಿಗೆ ಸಂಯಮ ಅಂತಾರೆ. ಅದೂ ಇಲ್ಲದೆ ಇದ್ದರೂ ಸಮ್ಯಕ್ ದೃಷ್ಟಿ ಗೃಹಸ್ಥರು ಕೂಡ ಕುಲಾಚಾರದಲ್ಲೇ ಬರ್ತದೆ ನಿಮ್ಮ ನೀರನ್ನು ಸೋಸೋದು. ಅಷ್ಟು ಮೂಲ ಗುಣಗಳೇನಿಗವಲ್ಲ, 5 ಔದುಂಬರ ಫಲಗಳ ತ್ಯಾಗ, ಮಧು ಮಾಂಸ ಮದ್ಯದ ತ್ಯಾಗ, ರಾತ್ರಿ ಭೋಜನ ತ್ಯಾಗ. ರಾತ್ರಿ ನಾವು ಊಟ ಮಾಡಲ್ಲ, ತಿಂಡಿ ಇಡ್ಲಿ ಉಪ್ಪಿಟ್ಟು ಅವಲಕ್ಕಿ ಇದು ಗೋಧಿದ ಮುಸ್ರೆ ಇಲ್ಲಂತೆ, ಚಪಾತಿ ಯಾವಾಗ ಬೇಕಾದ್ರೂ ಮಾಡ್ಬೋದಂತೆ, ಉಪ್ಪಿಟ್ಟು ಏನು ಬೇಕಾದ್ರೂ. ಡಬಲ್ ಪಾಪ, ಸಿಂಗಲ್ ಅಲ್ಲ. ನಮ್ದೇನೆಲ್ಲ ರಾತ್ರಿ ನಮ್ದೆಲ್ಲ ತ್ಯಾಗ ಐತೆ. ನಾವು ಊಟ ಮಾಡಲ್ಲ, ಅದರ ಊಟ ಅನ್ನ ಮಾಡಿದ್ರೆ ಅಷ್ಟೊಂದು ಇದಾಗಲ್ಲ, ಮುಚ್ಚಿಟ್ರೆ ಬೇಯ್ತೈತೆ. ಇದನ್ನು ಬತ್ತಿ ಸೇರಿ ಹಾಕ್ಬೇಕು, ತೆಗಿಬೇಕು, ಅದು ಮಾಡಿದಾಗ ಮತ್ತಷ್ಟು ಪಾಪ ಕಟ್ಕೊಂಡು ನಾವು ನಮ್ಮಷ್ಟಕ್ಕೆ ಧರ್ಮಾತ್ಮರು ಅಂತೇಳಿ ತಮ್ಮ ಬೆನ್ನು ತಟ್ಕೊಳಕ್ಕೆ ಶುರು ಮಾಡಿಬಿಟ್ರು. ಎಲ್ಲಿ ಧರ್ಮ ಐತ್ರಿ? ಧರ್ಮದ ಹೆಸರು ಇಲ್ಲ, ಧರ್ಮದ ಕಡೆ ನಮ್ಮದು ಮುಖನೂ ಆಗಿಲ್ಲ. ಈಗ ಲೆಕ್ಕ ಹಾಕ್ರಿ ಎಷ್ಟು ಇದಾಗ್ತದಂತ. ಕುಲಾಚಾರದಲ್ಲಿ ಅದೇ ಇವು 8 ಮೂಲ ಗುಣ ಅಂದರೆ ರಾತ್ರಿ ಭೋಜನ ತ್ಯಾಗ, ಅಷ್ಟ ಮೂಲ ಗುಣಗಳ ಅಂದರೆ ಸಪ್ತ ವ್ಯಸನ ತ್ಯಾಗ, ರಾತ್ರಿ ಔದುಂಬರ ಫಲಗಳ ತ್ಯಾಗ, ಮಧು ಮಾಂಸ ಮದ್ಯ ತ್ಯಾಗ, ರಾತ್ರಿ ಊಟ ತ್ಯಾಗ, ಜಿನೇಂದ್ರ ದರ್ಶನ ಅಂತ ನಿಮ್ಗೆ ಹೇಳಿಲ್ಲ, ಜಿನ ಪೂಜೆ ಅಂತ ಹೇಳಿದ್ದಾರೆ. ದೇವ ಪೂಜೆ ಅಂದರೆ ದೇವ ಪೂಜೆ. ನಿಮಗೆ ಜಿನೇಂದ್ರ ಭಗವಂತನ ಪೂಜೆ ಮಾಡೋದು ಹೇಳಿದ್ದಾರೆ, ದರ್ಶನ ಶ್ರಾವಕರಿಗೆ ಹೇಳಿಲ್ಲ. ಪೂಜೆ ಮಾಡೋದು ಹೇಳಿದ್ದಾರೆ. ಪೂಜೆ ಅಂದರೆ ಶ್ರಾವಿಕಿಯರು ಪೂಜೆ ಮಾಡೋದಂದ್ರೆ ಅಭಿಷೇಕ ಅಲ್ಲ, ಅಷ್ಟದ್ರವ್ಯಗಳಿಂದ ಈಗೇನು ಮಾಡ್ತಾ ಇದ್ದೀರಲ್ಲ ಇದೇ ಪೂಜೆನ ಪ್ರತಿನಿತ್ಯ ಏನು ಒಂದು ನಿಮ್ಗೆ 15ರಿಂದ 20 ನಿಮಿಷ ಬಹಳ ಅಂದ್ರೆ ಆಗಿ ಹೋಗ್ತದೆ ಶ್ರಾವಿಕಿಯರಿಗೆ. ಇವ್ರಿಗೊಂದು ಅರ್ಧ ಗಂಟೆ. ಯಾಕೆಂದ್ರೆ ಈಗ ನಿಮ್ಗೆ ಅದ್ರದ್ದು ಇದು ಗೊತ್ತಿಲ್ಲ, ಒಬ್ರು ಹೇಳಬೇಕು, ಒಬ್ರು ಇದು ಮಾಡಬೇಕು, ಅದನ್ನು ತಗೊಳ್ಳೋದು ಇದು ತಗೊಳ್ಳೋದು ಇನ್ನೂ ಗೊತ್ತಿಲ್ಲ. ನಿಮ್ಗೆ ಗೊತ್ತೈತೆ ಅಂದ್ರೆ ಪಟ ಬರ್ತೀರಿ. ಆದಾಗ ಒಂದು ಅರ್ಧ ಗಂಟೆಯಿಂದ 30ರಿಂದ 40 ನಿಮಿಷದಾಗ ನಿಮ್ಮದು ಪೂಜೆ ಆಗಿ ಹೋಗ್ತದೆ. ಅಭಿಷೇಕ ಮಾಡಿಕೊಂಡು ವಿಧಿಪೂರ್ವಕ ಅಷ್ಟು ಮಾಡ್ಕೊಂಡು ನೀವು ಹೋಗ್ಬೋದು ನಿಮ್ಮ ಕಾರ್ಯನ ನೀವು. ಈ ದಕ್ಷಿಣ ಭಾರತದ ದುರ್ಭಾಗ್ಯ ಅಂತಂದರೆ ಅದಕ್ಕಾಗಿ ಇವ್ರ ಉನ್ನತಿ ಮಟ್ಟ ಸಾಧಿಸಿಲ್ಲ, ಸಾಧಿಸೋಕ್ಕೆ ಸಾಧ್ಯವೂ ಇಲ್ಲ. ಮೂಲ ಭಗವಂತನ ಪೂಜೆ ಆಳಮಕ್ಕಳ ಕಡೆಯಿಂದ ನೀವು ಮಾಡಿಸ್ತೀರಿ ಅಂದರೆ ಎಂದೂ ನಿಮ್ಮ ಕಲ್ಯಾಣ ಆಗಲ್ರಿ. ದಾನ ಪೂಜೆಯನ್ನು ಯಾವಾಗಲೂ ಬೇರೆಯವ್ರ ಕಡೆಯಿಂದ ಮಾಡಿಸೋ ವಸ್ತುನೇ ಅಲ್ಲ.
ಸ್ವತಃ ನಾವು ಮಾಡ್ಬೇಕು. ದಾನ ಪೂಜಾ ಸ್ವಹಸ್ತೇನ ಮರ್ದನಂ ಪರಹಸ್ತೇನ ಮಾತೃಹಸ್ತೇನ ಭೋಜನಂ. ದಾನ ಪೂಜೆಗಳನ್ನು ಯಾವಾಗಲೂ ತಮ್ಮ ಕೈಯಿಂದ ಮಾಡಬೇಕಂತೆ. ಮರದನ ಅಂದ್ರೆ ಕಾಲು ನೋವಾದರೆ ಬೇರೆಯವ್ರ ಕಡೆ ಸಿಕ್ಕಿಸ್ಕೊಳ್ಬೇಕು. ಆಮೇಲೆ ಊಟ ಮಾಡೋದಾದ್ರೆ ತಾಯಿ ಕೈಯಿಂದ ಊಟ ಮಾಡ್ಬೇಕಂತೆ. ಇದು ಮುನಿಗಳಿಗೆ ಆಹಾರ ಕೊಡೋಗ್ಲು ನೀವು ತಾಯಿಯಾಗಿ ಆಹಾರ ಕೊಡ್ಬೇಕಂತ ಹೇಳಿದ್ದಾರೆ. ಆಚಾರ್ಯ ಕುಂದು ಭಗವಂತರು ತಾಯಿ ತಂದೆ ಆಗಿ ಅವ್ರು ಹೇಗೆ ಇವತ್ತು ಗರ್ಭದಲ್ಲಿ ಇದು ಮಗು ಜನ್ಮದ ಶಿಶು ಗೊತ್ತಿಲ್ಲ, ನನಗೆ ಶೀತ ಆಗಿದೆ ಅಂತ ಹೇಳಲ್ಲ, ನನಗೆ ಉಷ್ಣ ಆಗಿದೆ ಅಂತ ಹೇಳಲ್ಲ, ನನಗೆ ಜ್ವರ ಬಂದಿದೆ ಅಂತ ಹೇಳ್ತದನ್ನು. ಆದರೆ ಆ ರೀತಿಯಾಗಿ ಮುನಿಗಳನ್ನು ಅವರ ದೇಶ ಕಾಲ, ಯಾವ ದೇಶದವರು ಯಾವ ಕಾಲ, ಬೇಸಿಗೆನೋ ಮಳೆಗಾಲನೋ ಚಳಿಗಾಲನೋ ಯಾವುದು ಇದನ್ನು ನೋಡಿಕೊಂಡು ಒಂದಿನ ತ್ಯಾಗ ಆದರೆ ಜೀವನ ಪರ್ಯಂತ ತ್ಯಾಗ ಮಹಾರಾಜರಿಗೆ. ನಿಮ್ಮಲ್ಲಿ ಏನು ತಗೊಂಡಿರು? ಇವತ್ತು ತಗೊಂಡಿಲ್ಲ ಅಂದ್ರೆ ನಾಳೆ ತಗೊಂಡು ಇಲ್ಲ, ನಿಮ್ಮಲ್ಲಿ ಏನು ತಗೊಂಡ್ರಲ್ಲ ನಾಳೆ ಅದಂತ ಯಾವಾಗಲೂ ತ್ಯಾಗ. ನಾನು ಅದೇ ಒಂದ್ಸರಿ ಎಲ್ಲೋ ಇದ್ದೆ, ಚಳಿಗಾಲದಾಗ ಒಂದು ಊರಾಗಿದ್ದೆ. ಅಲ್ಲಿದ್ದಾಗ ಅವ್ರು ಏನು ಮಾಡಿದರು, ಅಲ್ಲೊಬ್ರು ಅಜ್ಜಮ್ಮ ಇದ್ರು. ನಾ ಬೇಸಿಗೆಯಲ್ಲಿ ಮತ್ತೊಂದು ಊರಿಗೆ ಹೋದೆ. ಅವ್ರ ಸಂಬಂಧಿಕರ ಮನೆಗಳೆಲ್ಲ ಬಂದಾಳ. ಬೇಸಿಗೆಯಲ್ಲಿ ಮಜ್ಜಿಗೆ ಕೊಡಕತ್ತಾರೆ. ಮಜ್ಜಿಗೆ ಕೊಡಬೇಡ, ನಮ್ಮಲ್ಲಿ ಮಹಾರಾಜರು 2 ತಿಂಗಳು ಇದ್ರು ಒಂದಿನ ಮಜ್ಜಿಗೆ ತೊಗೊಂಡಿಲ್ಲ, ಕೊಡಬೇಡ. ಅದು ಯಾವ ಕಾಲ ಯಾವ ದೇಶ ಏನು ನಮಗೆ ಪರಿಜ್ಞಾನ ಇಲ್ಲ. ಇದರಿಂದ ನಮ್ಗೆ ಏನಾಗ್ತದೆ ಅಂತಂದ್ರೆ ನಮ್ಮ ಜೀವನದಾಗ ಭಾಳ ದೊಡ್ಡ ಅನರ್ಥಗಳು ಆಗ್ತವೆ. ಅದಕ್ಕೆ ಅವ್ರು ಎಷ್ಟು ಉಪವಾಸ ಮಾಡ್ತಾರೆ, ಎಷ್ಟು ತಪಸ್ಸೆ ಮಾಡ್ತಾರೆ. ನೀವು ಅಂಬ್ಲಿ ಮಾಡಿ ಗಂಜಿ ಮಾಡಿ ಕೊಟ್ರಿ ಅಂತಂದರೆ ಆ ಕಡೆ ಉತ್ತರದಾರೆ ಯಾರು ಸಾಧುಗಳು ಬಂದರೆ ಇಲ್ಲ ನಾವೇನು ಸಾಧನೆ ಮಾಡ್ಬೇಕು ಅಂತ ಹೋಗ್ಬಿಡೋರು. ಅದಕ್ಕೆ ತಕ್ಕಂತೆ ಆಹಾರವನ್ನು ಅವ್ರದ್ದು ಒಂದು ಹಲ್ಲಿಲ್ಲ, ವಯಸ್ಸಾಗೈತೆ, ಶೇಂಗಾ ಹುರಿದು ಕೊಟ್ಬಿಡು, ತಗೊಳ್ರಿ ಮಾಡಾಕ್ರಿ. ಏನು ಮಾಡ್ಬೇಕು ಅವರು? ಅದನ್ನು ಕಡಲೆ ಹುರಿದು ಕೊಟ್ಬಿಟ್ರೆ ಏನು ಮಾಡ್ಬೇಕು? ತಗೊಳ್ರಿ ಅಂದರೆ ಏನು ಮಾಡ್ಬೇಕು ಅವರು? ಆವಾಗ ಅದನ್ನೆಲ್ಲ ನೋಡಿಕೊಂಡು ನಾವು ಅದಕ್ಕೆಲ್ಲದಕ್ಕಿಂತ ಒಳ್ಳೆ ಕೆಲಸ ಏನು ಮಾಡೀವಿ ಗೊತ್ತಾ ಮಹಾರಾಜರೇ? ನಾವು ದಾನನೂ ಮಾಡಲ್ಲ, ಪೂಜೆನೂ ಮಾಡಲ್ಲ. ನಮ್ಮಂಥ ಒಳ್ಳೆಯವ್ರು ಯಾರಾದರೂ ಈ ಜಗತ್ತಾಗ ಇದ್ದಾರ ನೋಡ್ರಿ, ಮಹಾ ದುರ್ಗತಿಗೆ ಪಾತ್ರ. ನಿಮ್ಮ ಮನೆ ನಾನು ಮೊದಲು ಹೇಳಿದ್ದೆ, ನಿಮ್ಮ ಮನೆ ಪವಿತ್ರ ಆಗ್ಬೇಕಂದ್ರೆ ಮುನಿಗಳ ಆಹಾರ ಆದಾಗ ಅಷ್ಟೇ. ಇಲ್ದಿದ್ರೆ ಅದು ಗುಬ್ಬಿ ಗೂಡಂತ. ನಾನು ಹೇಳ್ತಾ ಇಲ್ಲ, ಆಚಾರ್ಯರು ಹೇಳ್ತಾ ಇದ್ದಾರೆ. ಸ್ಮಶಾನ ಭೂಮಿ ಅಂತ ಹೇಳಿದ್ದಾರೆ. ಸಂಸಾನ ಅಂದ್ರೆ ಪ್ರಾಣ ಬಿಡ್ತಾನೆ ಇಲ್ಲ ಮನೇಲೆ ತಾನೆ, ಅಲ್ಲಿ ತೊಗೊಂಡೋಗಿ ಶವವನ್ನು ಅಗ್ನಿ ಸಂಸ್ಕಾರ ಮಾಡ್ತೀರಿ, ಪ್ರಾಣ ಇಲ್ಲೇ ಬಿಡ್ತಾನೆ. ಅದಕ್ಕೆ ಪವಿತ್ರ ಆಗ್ಬೇಕಂದ್ರೆ ಮುನಿಗಳ ಆಹಾರ ಆದಾಗಲೇನ ಅಂತ. ಅದಕ್ಕೆ ಒಂದಿನ ಕೊಟ್ಟರೆ ಆತಲ್ಲ ಮಹಾರಾಜ, ಸಾಕಲ್ಲ, ಆಯ್ತಲ್ಲ. ಊಟನೂ ಒಂದೇ ದಿನ ಮಾಡ್ತೀನ? ಒಂದು ಕೆಲಸ ಮಾಡಿರಿ, ಮುನಿಗಳಿಗಾಗಿ ಚೌಕ ಮಾಡಲ್ಲ ಅಂತ ಸಂಕಲ್ಪ ಮಾಡಿಕೊಡ್ರಿ. ನೀವು ನಿಮ್ಮ ಶುದ್ಧ ಊಟ ಮಾಡಿರಿ, ಮುನಿಗಳಿಗೆ ಆಹಾರ ಕೊಟ್ಟು ಊಟ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಡ್ರಿ. ಯಾಕೆಂದರೆ ಇದು ನಿಮ್ಮ ಶ್ರಾವಕರ ಧರ್ಮ ಐತ್ರಿ. ಜೈನ ಧರ್ಮ ಅಷ್ಟೇ ಸುಲಭ ಐತೆ, ಅಷ್ಟೇ ಸತ್ಯ ಐತೆ. ನಿನಗೆಷ್ಟು ಶಕ್ತಿ ಇದೆಯಾ ಅಷ್ಟೇ ಮಾಡು ಅಂತ ಹೇಳಿದ್ದಾರೆ. ಶಕ್ತಿ ಮೀರಿ ಮಾಡೋಕ್ಕೆ ಹೋಗಬೇಡ್ರಿ, ಶಕ್ತಿಯನ್ನು ಮುಚ್ಚಿಡಬಾರದು. ಇದಕ್ಕೇನಾಗಬೇಕು? ಇದು ಏನು ಎಷ್ಟು ಸುಲಭವಾದ ಧರ್ಮ ರೀ. ಒಬ್ಬರು ಶ್ರಾವಿಕೆ ಬೆಳಗ್ಗೆ 7 ಗಂಟೆಗೆ ಭಗವಂತರ ಪೂಜೆ ಎಲ್ಲ ಮಾಡ್ಕೊಂಡು, ಪೂಜೆ ಅಂದ್ರೆ ಅಭಿಷೇಕ ಅಲ್ಲ, ಒಬ್ಬರು ಶ್ರಾವಿಕೆ ಬೆಳಗ್ಗೆ 7 ಗಂಟೆಗೆ ಮಂದಿರದಲ್ಲಿ ಪೂಜೆ ಮಾಡಿಕೊಂಡು ಅಷ್ಟಕ ಮಾಡ್ಕೊಂಡು ಪೂರಾ ಸ್ಥಾಪನೆಯಿಂದ ವಿಸರ್ಜನೆ ಮನೆಗೆ ಹೋದರೆ 48 ಅಂದರೆ 7 ಗಂಟೆಗೆ ಹೋದ್ರು 9 ಗಂಟೆ ತಕ್ಕ 2 ಗಂಟೆಲಿ ತಮ್ಮದೆಲ್ಲ ಆಹಾರ ಮಾಡ್ಕೊಂಡು ಬಿಡ್ತಾರೆ. ಏನು ದೊಡ್ಡ ಹೂವು ಆಗ್ಬಿಟ್ಟತಿವ್ರು. ಅದೇ ರಾಗಿದು ಮುದ್ದೆ ಮಾಡ್ಬೇಕಂತ, ರಾಗಿ ರೊಟ್ಟಿ ಮಾಡಬೇಕು,
ರಾಗಿ ದೋಸೆ ಮಾಡಬೇಕು, ಮತ್ತು ರಾಗಿದೇ ಇಡ್ಲಿ ಮಾಡ್ಬೇಕಂತೆ, ರಾಗಿದೇ ಕಡುಬು ಮಾಡ್ಬೇಕಂತೆ, ಎಲ್ಲ ಅದನ್ನ ಮಾಡುವ ಅದೇ ರಾಗಿದೆ ತಾನೇ. ದಿನ ಮಾಡೋದಲ್ಲಲ್ರಿ, ಜೀವನದಾಗಿದೆ ಒಂದು ಸರಿ, ಇದು ಕೊನೆಯದು. ನಮ್ಗೆ ಎಲ್ಲ ಮಾಡೋಣ, ಏನು ಮಾಡೋಣ, ದಿನ ಮಾಡೋದಾದ್ರೆ ಅದು ತೊಗೊಂಡು ಬಾ, ಇದನ್ನು ತೊಗೊಂಡು ಬಾ, ಅದು ಹಣ್ಣನ್ನು ಇಡಬೇಕು, ಜ್ಯೂಸು ಇಡಬೇಕು, ಅದೇ ಥರದ್ದು ಅದನ್ನೇ ಇದು ಮಾಡಬೇಕು ಎಲ್ಲ. ಇದೇನು ಏನಿಲ್ಲ, ಇದೆಲ್ಲ ಅದೇನು ಅನ್ನ ತಾನೆ. ಅನ್ನದ ಇಡ್ಲಿ ಮಾಡಿರಿ, ದೋಸೆ ಮಾಡಿರಿ, ನೀರು ದೋಸೆ ಮಾಡಿರಿ, ಮೆಂತ್ಯ ದೋಸೆ ಮಾಡಿರಿ, ಉದ್ದಿನ ದೋಸೆ ಮಾಡಿದ್ರಿ, ಇಡ್ಲಿ ಮಾಡಿದ್ರಿ, ಅದೆಂತ ಮತ್ತೊಂದು ಕಡುಬು ಮಾಡ್ತಾರಂತೆ, ರೊಟ್ಟಿ ಮಾಡಿದ್ರು. ಬೇರೆ ಕಡೆ ರೊಟ್ಟಿ ಮಾಡಿದ್ರಂತೆ, ಮತ್ತು ಇನ್ನೊಂದು ಏನು ಮಾಡಿ, ಎಲ್ಲದೂ ಅಕ್ಕಿದೆ ತಾನೆ. ಅವು ಯಾವಾಗ ಇರ್ತವೆ ಅಂತಂದರೆ, ಮತ್ತು ನಿಮ್ಮಲ್ಲಿ ಇದ್ದದ್ದು ಏನು ವಸ್ತು ಐತೆ ಅದ್ರ ಹತ್ರ ಇನ್ನೊಬ್ಬರ ಹತ್ರ ಕಾಡಿ ಬೇಡಿ ತೊಗೊಂಡು ಕೊಡೋದು ಇಲ್ಲ, ಅವ್ರು ಕೊಟ್ಟರು ತೊಗೊಳೋದು ಇಲ್ಲ. ನೀವು ಒಂದಿನ ಕೊಡ್ತಾರೆ, ನೀವು ಇವತ್ತು ಕೇಳ್ರಿ, ಬಾಸುಮತಿ ಅಕ್ಕಿ ಕೇಳ್ರಿ, ಬೇಕಾದ್ರೂ ಕೊಡ್ತಾರೆ, ಎಲ್ಲದನ್ನೂ ಕೊಡ್ತಾರೆ. ಹಿಮಾಲಯ ಬೇಡ ಸೇಬು ಅಂತಂದು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ದಿನ ಕೇಳಕ್ಕೆ ಹೋಗ್ರಿ, ನಾವೇನು ಕೊಡಲ್ಲ. ಆವಾಗ ನಿಮ್ಗೆ ವಿಕಲ್ಪ ಆಗ್ತದೆ. ನಿಮ್ಮ ಹತ್ರ ಏನೈತಾ ಅದೇ ವಸ್ತುನ, ನಿಮ್ಮ ಹತ್ರ ಇದ್ದ ವಸ್ತುನ ನೀವು ದಾನ ಕೊಡಬೇಕು. ನೀವೇನು ಉಪಯೋಗ ಮಾಡ್ತೀರಿ, ನೀವೇನು ಊಟ ಮಾಡ್ತೀರಾ ಅದನ್ನೇ ಕೊಡ್ರಿ. ಆದರೆ ನಿಮ್ಗೆ ವಿವೇಕವನ್ನು ಪೂರ್ವಕವಾಗಿ ಈ ಕಾರ್ಯ ಮಾಡಬೇಕು ಅಂತ ಹೇಳ. ಏನು ಹೇಳಾರ ಗೊತ್ತಾಯ್ತಾ? ಆಯ್ತಾ? ಇವತ್ತು ಟೈಮು ಆತೇನು? ಸ್ವಲ್ಪ ಇದು ಸ್ವಲ್ಪ ತೋರಿಸ್ರಿ. ಮದ್ದು ಇದೇ ಕ್ಷೇತ್ರದ ದೊಡ್ಡದಾಗಿ ಮಾಡಿರಿ, ಸ್ವಲ್ಪ ತಿಳಿಸಿ ಹೇಳ್ಬಿಡ್ತೀವಿ, ನಿಮಗೆ ಗೊತ್ತಾಗ್ತದೆ. ನಿನ್ನೆ ಬಾಕಿದೆಲ್ಲ ಹೇಳಿದ್ದೀವಿ, ಇದೇ ಕ್ಷೇತ್ರದ ಸ್ವಲ್ಪ ಹೇಳಿದ್ರೆ ದೊಡ್ಡದಾಗಿ ತೆಗೀರಿ. ಸುಮೇರು ಪರ್ವತವನ್ನು ಮಾಡಿ ಕಾಣ್ತದ? ಹಾಂ, ದೊಡ್ಡದಾಗಿ ಮಾಡ್ರಿ. ಸುಮ್ಮನೆ ಒಂದು ರೌಂಡ್ ಮಾಡಿರಿ, ಜಂಬೂ ದೀಪದ ಹಾಗೆ ಅದ್ರಾಗ ಇದು ಮಾಡ್ತಾರೆ.